ಪ್ರಚಾರ ಭಾಳ ಅದ್ಭುತವಾಗಿ ನಡೆದಿದೆ. ಜನರ ಪ್ರತಿಕ್ರಿಯೆ ಪ್ರತಿಸ್ಪಂದನ ಭಾಳ ಅತ್ಯುತ್ತಮವಾಗಿದೆ. ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶದ ವಿಚಾರವನ್ನು, ರಾಷ್ಟ್ರೀಯ ವಿಚಾರವನ್ನು ಎಂದಿಗೂ ಸಹಿತ ಅವ್ರ ಮೇಲೆ ಬರಲಿಕ್ಕೆ ಬಿಡೋದಿಲ್ಲ ಅನ್ನಲಿಕ್ಕೆ ಅದೇ ವಿಚಾರಗಳನ್ನು ಹಲವಾರು ಬಾರಿ ತಮಗೆ ಬೇಕಾದ ವಿಚಾರಗಳನ್ನ ಇರ್ತಾರೆ. ಈ ದೇಶದೊಳಗೆ ಮೊದಲ ಯಾವ ರೀತಿ ಡೆವಲಪ್ಮೆಂಟ್ ಆಗಿತ್ತು, ಅಭಿವೃದ್ಧಿ ಹೊಂದಿತ್ತು, ಎಷ್ಟು ರೈಲ್ ಲೈನು ಎಲೆಕ್ಟ್ರಿಫಿಕೇಷನ್ ಆಗಿತ್ತು, ಈಗ ಎಷ್ಟಾಗಿದೆ, ಮೊದಲೆಷ್ಟು ಹೈವೇಗಳಿದ್ದು ಈಗ ಎಷ್ಟಿದೆ, ಈ ರೀತಿ ಮೊದಲು ಎಷ್ಟು ಮನೆಗಳಿಗೆ ನಳದ ಮೂಲಕ ಕುಡಿಯೋ ನೀರು ಕೊಡ್ತಿದ್ರು, ಈಗ ಎಷ್ಟು ಕೊಡ್ತಾಯಿದ್ದೀವಿ, ಮೊದಲು ಎಷ್ಟು ಗ್ಯಾಸ್ ಕನೆಕ್ಷನ್ ಇತ್ತು, ಈಗ ಎಷ್ಟಿದೆ, ಮೊದಲು ಮನೆ, ಈ ಥರದ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಅಂತಾರಾಷ್ಟ್ರೀಯ ಪರಿಪ್ರೇಕ್ಷ್ಯದಲ್ಲಿ ನಮ್ಮ ಸ್ಥಿತಿಗತಿ ಇವ್ಯಾವುದೂ ಚರ್ಚೆ ಮಾಡಲ್ಲ. ಕಾಂಗ್ರೆಸ್ ಪಾರ್ಟಿ ಆರ್ಟಿಕಲ್ 370 ಹೋಗಿ ರಾಜಸ್ಥಾನದಾಗ ಯಾಕೆ ಹೇಳ್ತೀರಿ, ಕರ್ನಾಟಕದಾಗ ಯಾಕೆ ಹೇಳ್ತೀರಿ? ಕರ್ನಾಟಕದಲ್ಲಿಯೂ ಉಗ್ರವಾದತನ ಮೊದಲಾಗಿದ್ದರೆ ಮತ್ತು ಇತ್ತೀಚೆಗೆ ನಿಮ್ಮ ಎಡಬೇಡಂಗಿತನದಿಂದ ಆಗಿದ್ದು ಮತ್ತು ಬೇರೆ ಬೇರೆ ಭಾಗದಲ್ಲಿ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನೀವಿದ್ದಾಗೇನು ಸತತವಾಗಿ ಆಗ್ತಾಯಿತ್ತು, ಈಗ ನಿಂತಿದೆ. ಅದಕ್ಕೆಲ್ಲವೂ ಆರ್ಟಿಕಲ್ 370 ಕಾರಣ ಆಗಿತ್ತು. ಆರ್ಟಿಕಲ್ 370 ಯಾಕೆ ಅಂದರೆ ಆರ್ಟಿಕಲ್ 370 ಇಡೀ ಕಾಶ್ಮೀರ ಇಡೀ ದೇಶಕ್ಕೆ ಸಂಬಂಧ ಇಲ್ಲ ಅಂತ ಕಾಂಗ್ರೆಸ್ ಪಾರ್ಟಿಯವರು ತಿಳ್ಕೊಂಡಿದ್ದಾರೆ. ಇದು ಒಂದು. ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಪಾರ್ಟಿಯ ಸ್ವತಂತ್ರ ಭಾರತದ 76 ವರ್ಷದಲ್ಲಿ ಈ ಡುಪ್ಲಿಕೇಟ್ ಕಾಂಗ್ರೆಸ್ ಏನು ಶುರುವಾಯಿತು. ಮೊದಲಿನ ಕಾಂಗ್ರೆಸ್ ಇದು ಬೇರೆ ಬೇರೆ ಕಾಂಗ್ರೆಸ್. ಇದು ಈ ನಕಲಿ ಕಾಂಗ್ರೆಸ್ಸು ಲೋಯೆಸ್ಟ್ ಎವರ್ ಸ್ಪರ್ಧೆಯನ್ನು ಮಾಡಿದೆ. ಐ ಥಿಂಕ್ 50%ಗಿಂತ ಕಮ್ಮಿ ಸ್ಪರ್ಧೆ ಮಾಡಿದ್ದಾರೆ ಅವರು. ಈ ಸ್ಥಿತಿ ನಿಮ್ಮದಿದೆ. ನೀವು ದಿನ ಬೆಳಿಗ್ಗೆ ಎದ್ರೆ ಮೋದಿಗೆ ಬೈಯೋದೇ ಕಾಯಕ ಮಾಡ್ಕೊಂಡಿದ್ದೀರಿ. ಜನ ನಿಮಗೆ ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ. ಹೋಗಲಿ, ಕೋರ್ಟಲ್ಲಿಯೂ ಇದೆ. ಅಲ್ಲಿ ನಮ್ಮ ಸರ್ಕಾರ ಇದ್ರ ಬಗ್ಗೆ ಭಾಳ ಅತ್ಯಂತ ಪಾರದರ್ಶಕವಾಗಿ ಕರೆಕ್ಟಾಗಿ ವರ್ತಿಸಿದೆ. ನಾವು ಕೋರ್ಟಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಅವ್ರು ಚುನಾವಣಾ ಆಯೋಗದವರು ಏನು ಪರ್ಮಿಷನ್ನು ಇತ್ಯಾದಿ ಕೊಡ್ತಾರೆ ನೋಡ್ಕೊಂಡು ಮುಂದೆ ನಾವು ಕ್ರಮ ಕೈಗೊಳ್ತೇವೆ. ಅದ್ರ ಬಗ್ಗೆ ನಾನೇನು ನೋಡ್ರಿ, ಅವ್ರೇನು ಬೇಕಾದ್ದು ಹೇಳಿ ಅದೆಲ್ಲವೂ ನನಗೆ ಆಶೀರ್ವಾದ.